2025 ಬಾಯ್ ಮಾಡಿ 2022ಕ್ಕೆ ಹಾಯ್ ಮಾಡಲಿಕ್ಕೆ ಈಗಲೇ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಸಿಲಿಕಾನ್ ಸಿಟಿ ಸಜ್ಜಾಗಿರ್ತಕ್ಕಂಥ ಜೊತೆಗೆ ನಗರದ ಪ್ರಮುಖ ಪಬ್ಗಳಲ್ಲಿ ಈಗಲೇ ಸಕಲ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಈಗ ನಾವು ಕೋರಮಂಗಲದಲ್ಲಿ ಇರತಕ್ಕಂಥ ಒಂದು ಬಾರ್ನಲ್ಲಿ ಇದ್ದೀವಿ, ಖಾಸಗಿ ಬಾರ್ನಲ್ಲಿ. ಆ ಒಂದು ಬಾರ್ನಲ್ಲಿ ಯಾವ ತರ ವ್ಯವಸ್ಥೆ ಮಾಡಿಕೊಂಡಿದೆ ಅಂತ ನಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಸದ್ಯ ಒಂದು ಕೋರಮಂಗಲದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಬಾರ್ನಲ್ಲಿ ಇದ್ವಿ. ಈ ಒಂದು ಬಾರ್ನಲ್ಲಿ ಯುವ ಜನತೆ ಏನು ಈಗಾಗಲೇ ಒಂದು ನ್ಯೂ ಇಯರ್ ಸ್ವಾಗತ ಮಾಡಿ ಯುವ ಜನತೆಗಳು ಏನು ಅವರಿಗೆ ಡ್ರಿಂಕ್ಸ್ ಆಗಿರ್ಬೋದು ಮತ್ತೆ ಫುಡ್ ಆಗಿರ್ಬೋದು ಏನು ವ್ಯವಸ್ಥೆಗಳು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಒಂದು ಬಾರ್ನಲ್ಲಿ ಮಾಡ್ಕೊಳ್ಳೋ ಜೊತೆಗೆ ಅವರಿಗೆ ಡಿಜೆ ಸಿಸ್ಟಮ್ಗಳನ್ನ ಅಂದ್ರೆ ಡ್ರಿಂಕ್ಸ್ ಮಾಡ್ತಾ ಡಿಜೆ ಮಾಡೋದಾಗ್ಲಿ ಮತ್ತೆ ಡ್ಯಾನ್ಸ್ ಮಾಡೋದಾಗ್ಲಿ ಏನು ಮಾಡ್ತಾರೆ ಅವರುಗಳಿಗೆ ಒಂದು ಕೂಪನ್ ರೀತಿಯಲ್ಲಿ ಒಂದು ಕೂಪನ್ ರೀತಿ ಅಂದ್ರೆ ಒಂದು ದರವನ್ನು ನಿಗದಿ ಮಾಡಿದ್ದಾರೆ. ಅಂದ್ರೆ ಒಬ್ಬ ಮೇಲ್ಗೆ 1999 ಮತ್ತೆ ಫಿಮೇಲ್ಗೆ 999 ಜೊತೆಗೆ ಕಪಲ್ಸ್ಗಳಿಗೆ 2999 ಈಗಾಗಲೇ ದರವನ್ನು ಫಿಕ್ಸ್ ಮಾಡಿದ್ದೀನಿ. ಜೊತೆಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ, ಯಾಕಂದ್ರೆ ಇನ್ನೂ ಕೆಲವೇ ಗಂಟೆಗಳ ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗ ಸಿದ್ಧತೆಯನ್ನು ಮಾಡಿಕೊಡಿದ್ದಾರೆ ಆಲ್ರೆಡಿ. ಸೊ ಹೀಗಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಸೊ ಒಂದು ಇನ್ನು ಕೆಲವಷ್ಟು ಮೇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು ಸಿದ್ಧತೆಗಳಿರುತ್ತೆ ಅವುಗಳನ್ನ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಈಗ ನಿಮ್ಮ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇರ್ತಕ್ಕಂಥ ಸಿಬ್ಬಂದಿಗಳು ಅಂದ್ರೆ ಜನಗಳಿಗೆ ಬರ್ತಕ್ಕಂಥ ಜನಗಳಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಿರಲಿ ಮತ್ತೆ ಟೇಬಲ್ಗಳಲ್ಲಿ ಟಿಶ್ಯೂ ಆಗಿರಲಿ ಪೇಪರ್ ಆಗಿರಲಿ ಜೊತೆಗೆ ಗ್ಲಾಸ್ಗಳನ್ನ ಅವಾಗಲೂ ವ್ಯವಸ್ಥೆ ಮಾಡ್ತೀನಿ. ಜೊತೆಗೆ ದೃಶ್ಯಾವಳಿ ನಮ್ಗೆ ಇನ್ನೂ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಫಸ್ಟ್ ಫ್ಲೋರ್ ಇದ್ವಿ, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತಂದು. ಈಗ ನೋಡು ಗ್ರೌಂಡ್ ಫ್ಲೋರ್ ಇಂದ ಮೇಲೆ ಫಸ್ಟ್ ಫ್ಲೋರ್ಗೆ ಏನು ಬರ್ತಾರೆ ಒಂದು ಪಾರ್ಟಿಗೆ ಅವರುಗಳಿಗೆ ಒಂದು ಬಲೂನ್ ಹಾಕಿ ಈ ತರ ಒಂದು ಲೈಟಿಂಗ್ಸ್ ಹಾಕಿ ಎಲ್ಲವನ್ನು ಸಕಲ ರೀತಿ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಇನ್ನು ಜೊತೆಗೆ ಈ ಒಂದು ಪಬ್ಗೆ ಬಂದಿರತಕ್ಕಂಥ ಸ್ಥಳದಲ್ಲಿ ಒಂದು ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆಗಳನ್ನು ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಬಾರಿನಲ್ಲಿ ಅಂದ್ರೆ ಪಬ್ಗಳಲ್ಲಿ ಮಾಡಲಾಗಿದೆ. ಇನ್ನು ನೋಡ್ತಾ ಹೋಗೋದು ನಿಮ್ಗೆ ಈ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಡಫ್ ಅವರು ತೋರಿಸ್ತಾ ಹೋಗ್ತಾರೆ ನಿಮಗೆ. ಇಲ್ಲಿ ಡಿಜೆ ಸಿಸ್ಟಮ್ ಅಂದ್ರೆ ಡ್ರಿಂಕ್ಸ್ ಮಾಡ್ತಾ ಆಗಿರಲಿ ಮತ್ತೆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡೋರಿಗೆ ಅವರುಗಳಿಗೆ ಯಾವುದೇ ರೀತಿಯೊಂದು ಅಂದ್ರೆ ಒಂದು ಕಮ್ಮಿ ಆಗಬಾರ್ದು, ಎಂಟರ್ಟೈನ್ಮೆಂಟ್ಗೆ ಕಮ್ಮಿ ಆಗಬಾರ್ದು ನಿಟ್ಟಿನಲ್ಲಿ ಆ ಡಿಜೆ ಸಿಸ್ಟಮ್ಗೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಲಿದೆ. ಡಿಜೆ ಹಚ್ಚಿ ಅಂದ್ರೆ ಈಗ ಒಂದು ಕಡೆ ಸ್ಪೀಕರ್ ಆಗಿದೆ ಮತ್ತು ಇನ್ನು ಮತ್ತೊಂದು ಕಡೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಆ ಡಿಜೆ ಸಿಸ್ಟಮ್ ಅನ್ನು ಪ್ಲೇ ಮಾಡ್ತಿರ್ತಾರೆ. ಅಂದ್ರೆ ಕನ್ನಡ ಆಗಿರಲಿ ಹಿಂದಿ ಆಗಿರಲಿ ತಮಿಳ್ ಆಗಿರಲಿ ಎಲ್ಲ ಸಾಂಗ್ಗಳನ್ನ ಪ್ಲೇ ಮಾಡೋಕ್ಕೆ ಅಲ್ಲಿ ಅವಕಾಶ ಇದೆ. ಇನ್ನು ಜೊತೆಗೆ ಇನ್ನು ಮತ್ತೊಂದು ಕಡೆ ಯಾವ ರೀತಿ ದೃಶ್ಯ ಅಂದ್ರೆ ಡೆಕೋರೇಷನ್ ಮಾಡಿದ್ದಾರೆ ಅಂತಾನೂ ಸಹ ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತಿದ್ವಿ. ಅಂದ್ರೆ ಒಂದೊಂದು ನೋಡಿ ಕೆಲವೊಂದಿಷ್ಟು ಈಗಾಗಲೇ ಒಂದು ಕೇವಲ ಇದೊಂದಕ್ಕೆ ನೀವರಿಗೆ ಅಷ್ಟೇ ಮಾಡಿರಲ್ಲ ಮತ್ತೆ ಕ್ರಿಸ್ಮಸ್ಗೂ ಸಹ ಒಂದು ಮಾಡ್ತಾರೆ. ಆ ಒಂದು ನಿಟ್ಟಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇನ್ನು ಟೇಬಲ್ಗಳು ಪ್ರಮುಖವಾಗಿ ಒಂದೊಂದು ಟೇಬಲಲ್ಲಿ ಇಬ್ಬಿಬ್ಬರಿಗೆ ಅಥವಾ ಮೂರು ಜನಗಳಿಗೆ 4 ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಇನ್ನು ಟೇಬಲ್ಗೆ ಈ ಥರ ಒಂದು ಬೋರ್ಡ್ ನಂಬರ್ ಅನ್ನು ಹಾಕಿದ್ದಾರೆ. ಈ ಒಂದು ಈಗಾಗಲೇ ನಾವು ತೋರಿಸ್ತಾ ಇರೋದು 8ನೇ ನಂಬರ್ ಟೇಬಲ್ ಇದೆ. ಈ ಒಂದು ಟೇಬಲ್ನಲ್ಲಿ ಈ ಥರ ಸ್ಪೂನ್ ಆಗಿರಲಿ ಜೊತೆಗೆ ಟಿಶ್ಯೂ ಪೇಪರು ಇಲ್ಲಿ ದೃಶ್ಯ ಇಲ್ಲಿ ಕಾಣ್ತದೆ. ಈ ಒಂದು ಟಿಶ್ಯೂ ಪೇಪರ್ ಆಗಿರಲಿ ಮತ್ತೆ 2 ಥರ ಸ್ಪೂನ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಮತ್ತೆ ಟೇಬಲ್ಗಳಲ್ಲಿ ಸರ್ವಿಸು ಇರುತ್ತೆ, ಅಂದ್ರೆ ಸೆಲ್ಫ್ ಸರ್ವಿಸ್ ಇರುತ್ತೆ ಮತ್ತೆ ಟೇಬಲ್ ಸರ್ವಿಸ್ ಇರುತ್ತೆ. ಇನ್ನು ಮತ್ತೊಂದು ಕಡೆ ಈಗ ದೃಶ್ಯಾವಳಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಕೊನೆಯ ಹಂತದ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವ ಹಿನ್ನೆಲೆ ಮತ್ತು ಇದು ಟೇಬಲ್ ಅಂದ್ರೆ ಈಗಾಗಲೇ ಏನು ಜನಗಳು ಬರ್ತಾರೆ ಅವರು ಡ್ರಿಂಕ್ಸ್ ತೆಗೆದುಕೊಳ್ಳೋಕ್ಕಾಗಲಿ ಮತ್ತೆ ಏನಾದರೂ ತೆಗೆದುಕೊಳ್ಳೋಕ್ಕಾಗಲಿ ಅವರುಗಳಿಗೆ ಮಾಡ್ತಕ್ಕಂಥ ಟೇಬಲ್ ಇದು ಕೌಂಟರ್ ಇದು ಇಲ್ಲಿ ನೋಡ್ತಿರ್ಬೋದು. ಅಂದ್ರೆ ಎಲ್ಲ ಬ್ರ್ಯಾಂಡಿನ ಒಂದು ಡ್ರಿಂಕ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಹಲವು ಕಾಸ್ಟ್ಲಿಯೆಸ್ಟ್ ಬ್ರ್ಯಾಂಡ್ಗಳು ಸಹ ಇಲ್ಲಿದ್ದಾವೆ. ಇಲ್ಲಿ ದೃಶ್ಯಾವಳಿಯಲ್ಲಿ ಯಾವ್ಯಾವ ಬ್ರ್ಯಾಂಡ್ಗಳ ಬೆಲೆ ಎಷ್ಟೆಷ್ಟಿದೆ ಅನ್ನೋ ಸಹ ಒಂದು ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಅಂದ್ರೆ ಈಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತಾರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಡಾಫ್ ಅವರು, ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅಂದ್ರೆ ಯಾವ್ಯಾವ ಬ್ರ್ಯಾಂಡ್ಗೆ ಎಷ್ಟು ಇದಕ್ಕೆ ಎಷ್ಟು ಕ್ವಾಲಿಟಿಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಎಂದು. ಸೊ ಹೀಗಾಗಿ ಇದೊಂದೆಲ್ಲ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಇನ್ನು ಜೊತೆಗೆ ಇನ್ನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀವಿ ನಿಮ್ಗೆ. ಇನ್ನು ಇದು ನಾವು ಕೆಳಗಡೆ ಇದ್ದೀವಿ ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ನಾವು ಈಗಾಗಲೇ ಇದ್ದೀವಿ. ಆದರೆ ಇಲ್ಲಿ ಕೊನೆಯ ಹಂತದ ಸಿದ್ಧತೆಯನ್ನು ಈಗಾಗಲೇ ಒಂದು ಬಿಲ್ಲಿಂಗ್ ಕೌಂಟರಲ್ಲಿ ಇರ್ತಕ್ಕಂಥ ಇಲ್ಲಿ ಮ್ಯಾನೇಜರ್ಗಳು ಮಾಡಿಕೊಂಡಿದ್ದಾರೆ. ಈಗ ಇಲ್ಲಿ ಇರ್ತಕ್ಕಂಥ ಕೆಲವು ಸಿಬ್ಬಂದಿಗಳನ್ನ ಮಾತನಾಡಿಸುವಂಥ ಕೆಲಸಗಳನ್ನ ಮಾಡ್ತೀನಿ. ಅವರು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಏನೆಲ್ಲ ವ್ಯವಸ್ಥೆಗಳಾಗಿದೆ ಅನ್ನೋದು ಈಗಾಗಲೇ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರಿ, ಈಗ ನ್ಯೂ ಇಯರ್ಗೆ ಯಾವ ಥರ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಎಷ್ಟು ಜನ ಬರುವ ನಿರೀಕ್ಷೆ ಇದೆ? ಒಂದು 5 ಮೆಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರಿ, ಈಗ ಒಬ್ಬೊಬ್ಬರಿಗೆ ಒಂದು ಯಾವ ಥರ ಕವರ್ ಚಾರ್ಜ್ ಎಷ್ಟು ಪೇ ಮಾಡ್ಕೊ ಬರ್ತಾರೋ ಅದು ರೆಡಿಮೇಬಲ್ ಆಗುತ್ತೆ ಕವರ್ ಚಾರ್ಜ್. ಅಂದರೆ ಈಗ ನಿಮ್ಮದು ಇರೋದು 500 ಜನ ಬರ್ತಾರೆ ಅಂತ. ಬಟ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ಹೆಚ್ಚಿಗೆ ಬರ್ಬೋದಾ? ತಮ್ಮ ಗಮನಕ್ಕೆ ಬಂದಾಗ ಏನು ಕಮ್ಮಿ ಬರ್ಬೋದಾ? ಎಕ್ಸ್ಪೆಕ್ಟೇಷನ್ ಇರ್ಬೋದು. ಏಜ್ ಲಿಮಿಟ್ ಏನಾದರೂ ಇದೆಯಾ ಸರ್? ಏಜ್ ಲಿಮಿಟ್ ಇದ್ರು ಎಷ್ಟರಿಂದ ಎಷ್ಟು ತನಕ ಏಜ್ ಲಿಮಿಟ್ ಸರ್? 21+ ಅಲೌಡ್. ಅಂದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾತ್ರ. ಅಂದರೆ ಇಲ್ಲಿ ಸುಮಾರು 500 ಜನಗಳು ಬರುವ ಸಾಧ್ಯತೆಗಳಿದೆ. ಜೊತೆಗೆ ಆ ಒಂದು
21 ಯಾರಿಗೆ 21 ಆಗಿರುತ್ತೋ ಅವರುಗಳಿಗೆ ಮಾತ್ರ ಆ ಏಜ್ನವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಅಂದರೆ ಬಿಲೋ 21 ಏನಿದೆ 21 ವಯಸ್ಸಿನಕ್ಕಿಂತ ಏನು ಕಮ್ಮಿ ಇದೆ ಅವರುಗಳಿಗೆ ಯಾವುದೇ ರೀತಿ ಈ ಒಂದು ಪಬ್ನಲ್ಲಿ ಅವಕಾಶ ಇಲ್ಲ. ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದು ಈಗಾಗಲೇ ಒಂದು ಸಕಲ ಸಿದ್ಧತೆಯನ್ನು ಇಲ್ಲಿರ್ತಕ್ಕಂಥ ಒಂದು ಏನು ಪಬ್ ಮಂಡಳಿಯವರು ಮಾಡಿಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಡಾಬ್ ಜೊತೆ ವಿನೋದ್ ಕಮ್ತರ್, ಜನತಾ ಟಿವಿ, ಬೆಂಗಳೂರು.